ನನ್ನ ಹೆಸರು ರಾಜಶ್ರೀ ಅಂತ ಮಾಸ್ಟರ್ಸ್. ನಾನು ಬಳ್ಳಾರಿ ನಿವಾಸಿ. ನಮ್ಮ ಒಂದು ವಿಳಾಸ ಕಪ್ಪಗಲ್ ರೋಡ್, ಬೀಚಿ ನಗರ್, ವಿಶ್ವೇಶ್ವರಯ್ಯ ನಗರ, ಕಪ್ಪಗಲ್ ರೋಡ್ ಅಂತ ನಮ್ಮ ಮನೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಎಲ್ಲವುದು ಅದ್ಭುತವಾಗಿದೆ. ಧ್ಯಾನಕ್ಕೆ ಬಹಳ ಅನುಕೂಲವಾಗಿದೆ. ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಪಾದಾರವಿಂದಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ನಮ್ಮ ಶತಕೋಟಿ ಪ್ರಣಾಮಗಳನ್ನು ತಿಳಿಸುತ್ತಾ, ಗುರುಗಳಿಗೆ ಗುರುಗಳಾದ ಸದಾನಂದ ಯೋಗಿಗಳಿಗೂ ನಮ್ಮ ಅನಂತ ಕೋಟಿ ನಮನಗಳನ್ನು ತಿಳಿಸುತ್ತಾ, ಅದೇ ರೀತಿ ಮಹಾ ಅವತಾರ್ ಬಾಬಾಜಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ತಿಳಿಸುತ್ತಾ, ನನಗೆ ಜನ್ಮ ಕೊಟ್ಟ ತಾಯಿ ತಂದೆಯರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ತಿಳಿಸುತ್ತಾ, ಈ ದಿನ ಮಾಸ್ಟರ್ಸ್ ಈ ಒಂದು PMC ಕನ್ನಡ ಚಾನಲ್ ಅವರು ನಮಗೆ ಈ ದಿವಸ ಅದ್ಭುತವಾದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಒಂದು ಧ್ಯಾನದ ಅನುಭವವನ್ನು ತಮ್ಮ ಮುಂದೆ ಸಮಯ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ದೀನಿ. ಮಾಸ್ಟರ್ಸ್, ನಾನು ಈ ಧ್ಯಾನಕ್ಕೆ ಬಂದು 15 ವರ್ಷ ಆಯಿತು. ಈ ಧ್ಯಾನ ನನಗೆ ಗೊತ್ತಾಗಿದ್ದು ಬೆಂಗಳೂರು ವೈಟ್ಫೀಲ್ಡ್ ಶ್ರೀರಾಮಧಾಮದಲ್ಲಿ. ಶ್ರೀರಾಮಧಾಮ ಕೇಂದ್ರವೇ ನನಗೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಳ. ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಶ್ರೀನಿವಾಸ್ ಅವರ ಬಹಳ ಅದ್ಭುತವಾದ ಸೇವೆ ಮತ್ತು ಅವರ ಒಂದು ಧ್ಯಾನ ಸೇವೆ, ಪ್ರತಿಯೊಂದಕ್ಕೂ ನಾವು ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕಡಿಮೆ ಮಾಸ್ಟರ್ಸ್. ಯಾಕೆಂದರೆ ಇವತ್ತು ವೈಟ್ಫೀಲ್ಡ್ ರಾಮಧಾಮ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ನಾನು ಶ್ರೀನಿವಾಸ್ ಸರ್ ಅವರ ಕುಟುಂಬಕ್ಕೂ ಶಿರಬಾಗಿ ವಂದಿಸುತ್ತಾ, ಆ ಒಂದು ಕೇಂದ್ರದಿಂದನೇ ನನಗೆ ಒಂದು ಪುನರ್ಜನ್ಮ, ಧ್ಯಾನ, ಸೇವೆ, ಪ್ರತಿಯೊಂದು ಅದ್ಭುತವಾದ ಒಂದು ಜ್ಞಾನವನ್ನು ಪಡೆದಿದ್ದು ನಾನು ಆ ಕೇಂದ್ರದಲ್ಲಿಯೇ. ಅದಕ್ಕೆ ಫಸ್ಟ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಧ್ಯಾನ ಅದ್ಭುತವಾದ ನನ್ನ ಜೀವನದಲ್ಲಿ ನನ್ನ ಪ್ರತಿಯೊಂದು ಕ್ಷಣದಲ್ಲೂ ಬದಲಾವಣೆಯನ್ನು ಮಾಡ್ತಾ, ಈಗ ಪ್ರತಿ ಕ್ಷಣವೂ ಒಂದು ಹಬ್ಬದಂತೆ ಆಚರಿಸುವಂಥ ಮಾಡಿದೆ ಈ ಆನಾಪಾನ ಸತಿ ಧ್ಯಾನ. ಈ ಧ್ಯಾನವನ್ನು ಕೊಟ್ಟ ಗೌತಮ ಬುದ್ಧ ಮಾಸ್ಟರ್ಸ್ಗೂ ನಮ್ಮ ಅನಂತ ಕೋಟಿ ಪ್ರಣಾಮಗಳು. ಅದೇ ರೀತಿ ಈ ದಿವಸ ಪಿರಮಿಡ್ನ ಬಗ್ಗೆ ಅನುಭವ ಮಾಸ್ಟರ್ಸ್. ವೈಟ್ಫೀಲ್ಡ್ನಲ್ಲಿ, ಬೆಂಗಳೂರು ವೈಟ್ಫೀಲ್ಡ್ನಲ್ಲಿ ನಾನು 10 ವರ್ಷ ಇದ್ದಾಗ ಅಲ್ಲಿ ಕೇವಲ 4 ವರ್ಷ ನನ್ನ ಅನುಭವ ಹಂಚಿಕೆ. ಹುಣ್ಣಿಮೆ ಧ್ಯಾನ, ಅಮಾವಾಸ್ಯೆ ಧ್ಯಾನ, ಸೋಮವಾರ ನಾಯ್ಡು ಸರ್ ಅವರ ಒಂದು ಜ್ಞಾನ ಸಂದೇಶ. ಅಲ್ಲಿ ಪ್ರತಿ ದಿವಸ ಸೋಮವಾರ ಮಾತ್ರ ಸಾಯಂಕಾಲ 5:30ಯಿಂದ 7:30ವರೆಗೂ ಸತ್ಸಂಗ ಮತ್ತು ಧ್ಯಾನ ನಡೆಯುತ್ತೆ. ಪ್ರತಿ ಹುಣ್ಣಿಮೆ ಅಲ್ಲಿ ಮಾಸ್ಟರ್ಸ್ನ ಕರೆಸ್ತಾರೆ. ಅದೇ ರೀತಿ ಅದ್ಭುತವಾದ ವಾರ್ಷಿಕೋತ್ಸವ, ಪ್ರತಿಯೊಂದು ಸಮಾರಂಭಗಳನ್ನು ಬಹಳ ಅದ್ಭುತವಾಗಿ ನಡೀತದೆ. ನಾನಿರುವಾಗ ಅಲ್ಲಿ ಪತ್ರಿಜಿ ಸರ್ 2 ಸಾರಿ ಬಂದಿದ್ದರು ಆ ಕೇಂದ್ರಕ್ಕೆ. ಅಲ್ಲಿ ಎಲ್ಲ ಸುತ್ತಮುತ್ತ ಆ ಒಂದು ಧ್ಯಾನ ಪ್ರಚಾರ, ಆ ಧ್ಯಾನದ ಸಂದೇಶಗಳನ್ನು ಎಲ್ಲ ಕಡೆನೂ, ಆ ವೈಟ್ಫೀಲ್ಡ್ ಏರಿಯಾದಲ್ಲಿ ಒಂದು ಪಾರ್ಕ್ ಇತ್ತು, ಅಲ್ಲಿ ಒಂದು ಅದ್ಭುತವಾದ ಸಂಗೀತ ಧ್ಯಾನನೂ ಪತ್ರಿಜಿ ಸರ್ ಒಂದು ನೇತೃತ್ವದಲ್ಲಿ ನಡೀತು. ಬಹಳ ಅದ್ಭುತವಾಗಿ ನಡೀತು. ಅದೆಲ್ಲ ಒಂದು ಜೀವನ. ಆದರೆ ನಂತರ ನಾನು ಅಲ್ಲಿ ಅಂಬಾಸಡರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂಥೇಳಿ ಒಂದು ದೊಡ್ಡ ಟ್ರಾವೆಲ್ಸ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕೆಲವು ಕಾರಣಗಳಿಂದ ಆಫೀಸಿಂದ ನಾನು ಹೊರಗಡೆ ಬಂದೆ. ಅದು ಹೊರಗಡೆ ಬಂದಿರೋದಕ್ಕೂ ಒಂದು ಕಾರಣ ನಮ್ಮ ತಂದೆ ಸೇವೆ. ನಮ್ಮ ತಂದೆಗೆ 2 ಮೊಣಕಾಲುಗಳ 2 ಚಿಪ್ಪು ಸೌದಿ ಇತ್ತು, ಅದು ರೀಪ್ಲೇಸ್ಮೆಂಟ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಅವರ ಸೇವೆಗೋಸ್ಕರ ಆಫೀಸನ್ನು ಬಿಟ್ಟೆ. ಆಮೇಲೆ ನಂತರ ಅವರ ಸೇವೆ ಅಲ್ಲಿ ಬೆಂಗಳೂರು ಆಫೀಸ್ ಮುಗಿಸಿದ ತಕ್ಷಣ ಬಳ್ಳಾರಿಗೆ ಬಂದೆ. ಬೆಂಗಳೂರಲ್ಲೇ ನಮ್ಮ ತಂದೆಗೆ ವೈದೇಹಿ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆಯಿತು. ಅದು ಮುಗಿದ ತಕ್ಷಣ ನಾನು ಮತ್ತೆ ನಮ್ಮ ನೇಟಿವ್ ಬಳ್ಳಾರಿಗೆ ಬಂದ ತಕ್ಷಣ ಇಲ್ಲಿ 3 ತಿಂಗಳು ಅವ್ರ ಸೇವೆ ಮಾಡೋದ್ರಲ್ಲಿ, ಧ್ಯಾನ ಮಾಡ್ತಾ ಅವ್ರ ಸೇವೆ ಮಾಡ್ತಾ, ಅದು ಒಂದು ದೊಡ್ಡ ಅವಕಾಶ ನನಗೆ ತಂದೆ ಸೇವೆ ಮಾಡೋದಕ್ಕೆ ಸಿಕ್ಕಿದ್ದು.
ಅದ್ರ ಜೊತೆಯಲ್ಲಿ ಧ್ಯಾನನೂ ಮನೆಯಲ್ಲಿ ಮಾಡ್ತಾ ಇದ್ದೆ. ಬಳ್ಳಾರಿ ಬಂದ ತಕ್ಷಣ ಒಂದು ಸ್ವಲ್ಪ ದಿವಸ ನನಗೆ ಮನಸ್ಸಿಗೆ ಭಾಳ ಇದಾಯಿತು. ಯಾಕೆಂದರೆ ವೈಟ್ ಫೀಲ್ಡ್ ಕೇಂದ್ರ ಬಿಟ್ಟಿದ್ದು, ಪಿರಮಿಡ್ ವ್ಯಾಲಿ ಅಲ್ಲಿ ಎಲ್ಲ ಬಿಟ್ಟು ಬಂದು ಏನು ಧ್ಯಾನ ನನಗೆ ಯಾವಾಗ ಸಿಗುತ್ತೆ, ಯಾವ ರೀತಿ ನನಗೆ ಇಲ್ಲಿ ಎಲ್ಲ ಮಾಸ್ಟರ್ಸ್ ಪರಿಚಯ ಆಗ್ತಾರೆ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಧ್ಯಾನ ಸೇವೆ, ಅಪ್ಪನ ಸೇವೆ ಮಾಡ್ತಾ ಇದ್ದಾಗ ಒಂದು ಸತಿ ತ್ಯಾಗರಾಜರ ಆರಾಧನೆ ಇಲ್ಲಿ ಒಂದು ಸಂಗೀತ ಕಚೇರಿಯಲ್ಲಿ ಏರ್ಪಾಟ್ ಮಾಡಿದ್ರು. ಅಲ್ಲಿ ಒಬ್ಬ ನಮ್ಮ ಕೊಲೀಗು, ನಾನು ಆ್ಯಸ್ ಎ ಟೀಚರ್ ಆಗಿ ನನ್ನ ವೃತ್ತಿಯಲ್ಲಿ ಬಳ್ಳಾರಿಯಲ್ಲಿಯೇ ಬಾಲಭಾರತಿ ಶಾಲೆ ಮತ್ತು ಶಾರದಾ ವಿದ್ಯಾಪೀಠ ಅಂತೇಳಿ ಅಲ್ಲಿ ಒಂದು 10-15 ವರ್ಷ ಸೇವೆ ಮಾಡಿದ್ದೀನಿ. ಅಲ್ಲಿ ಶಾರದಾ ವಿದ್ಯಾಪೀಠದಲ್ಲಿ ಒಬ್ಬರು ಕಮಲಾ ಮೇಡಮ್ ಅಂತ ನನ್ನ ಕೊಲೀಗಿದ್ರು. ಅವರಮ್ಮ ಸಂಗೀತ ಶಿಕ್ಷಕಿ. ಅವರು ಒಂದು ತ್ಯಾಗರಾಜರ ಆರಾಧನೆ ಏರ್ಪಡಿಸಿದಾಗ ಆ ಮೇಡಮ್ ಅವರು ಹೇಳಿದ್ದಾರೆ, ನಮ್ಮದು ಒಂದು ರಾಘವೇಂದ್ರ ಸ್ಪೋರ್ಟ್ಸ್ ಅಂತ ಸ್ಪೋರ್ಟ್ಸ್ ಶಾಪ್ ಇದೆ ಬಳ್ಳಾರಿಯಲ್ಲಿ, ಅಲ್ಲಿ ಸ್ಪೋರ್ಟ್ಸ್ ಸಾಮಾನು ತೊಗೊಳಕ್ಕೆ ಬಂದಾಗ ನಿಮ್ಮ ಅಮ್ಮನಿಗೆ ಹೇಳಪ್ಪ, ಸಂಗೀತ ಅಂದರೆ ಇಷ್ಟ ಅಲ್ಲ, ಅವ್ರು ಇವತ್ತು ನಾಳೆ ಆರಾಧನೆ ಇದೆ ಅಂತ. ನಾನು ಅಪ್ಪನ ಸೇವೆ ಎಲ್ಲ ಮುಗಿಸಿ ಆ ಆರಾಧನೆಗೆ ಹೋದಾಗ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗೆ ಬರುವ ಸಮಯದಲ್ಲಿ ನಮ್ಮ ಸುಕನ್ಯಾ ಮೇಡಮ್ ಅವರು ಪರಿಚಯ ಆದರು. ಪರಿಚಯ ಆಗಿ, ಮೇಡಮ್ ಧ್ಯಾನಂ ಕೆಲಸ ಅಂತಂದರೆ ನಿಮಗೆ ಧ್ಯಾನ ಗೊತ್ತಾ ಅಂದರೆ, ಆಯಿತು ಮೇಡಮ್ ಹೇಳಿ ಅಂದೆ. ಆಯಿತು ನನಗೆ ಸ್ವಲ್ಪ ಗೊತ್ತು ಅಂದರೆ, ಇಲ್ಲ ನಾವು ಕೂಡ ಅಲ್ಲಿ ಧ್ಯಾನ ಮಾಡ್ತೀವಿ, ನೀವು ಆ ಧ್ಯಾನ ಕೇಂದ್ರಕ್ಕೆ ಬರ್ರಿ ಅಂತ ನನಗೆ ಅಡ್ರೆಸ್ ಹೇಳಿದರು. ಅಡ್ರೆಸ್ ಹೇಳಿದಾಗ ಕೇವಲ 2 ದಿವಸದಲ್ಲಿ ನಾನು ಅಡ್ರೆಸ್ ಹುಡುಕಿ ಬಂದೆ. ಮೇಡಮ್ ಅವ್ರು ಸಿಕ್ಕರು. ಆಗ ಅವರ ಆ ಒಂದು ಪರಿಚಯದಿಂದ ಇಲ್ಲಿ ಪಿರಮಿಡ್ಡು ರಾಡ್ ಪಿರಮಿಡ್ ಇತ್ತು, 4 ಕಡೆ ರಾಡ್ ಇತ್ತು. ಆ ದಿವಸ ನನಗೆ ಬಹಳ ಒಂದು ಸುದಿನ ಅಂತ ನಾನು ಬಹಳ ಭಾವಿಸ್ತೀನಿ. ಯಾಕೆಂದರೆ ಬೆಂಗಳೂರು ಬಿಟ್ಟ ತಕ್ಷಣ ಇಲ್ಲಿ ಯಾವ ಪಿರಮಿಡ್ ಮಾಸ್ಟರ್ಸ್ ಇಲ್ಲಲ್ಲ, ನನಗೆ ಯಾವ ರೀತಿ ನಾನು ಧ್ಯಾನ ಜೀವನದಲ್ಲಿ ಮುಂದೆ ಬರೋದು ಅಂತ ಒಂದು ಸ್ವಲ್ಪ ಕಳವಳ ಆಗಿತ್ತು. ಆಮೇಲೆ ಯಾವಾಗ ಮೇಡಮ್ ಸಿಕ್ಕರು. ಆ ರಾಡ್ ಪಿರಮಿಡ್ಡಲ್ಲಿ ಧ್ಯಾನ ಅಂದರೆ ಬೆಳಿಗ್ಗೆ ಸಾಯಂಕಾಲ ಎಡೆ ಬಿಡದೆ ಬೆಳಿಗ್ಗೆ ಒಂದು ಸರಿ ಮಳೆ ಬರಲಿ, ಬಿಸಿಲೇ ಇರಲಿ, ಏನೇ ಇರಲಿ ಕೂಡ ಆ ರಾಡ್ ಪಿರಮಿಡ್ಡಲ್ಲಿ ಬಂದು 1 ಗಂಟೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಸತತವಾಗಿ ಧ್ಯಾನ. ಆಗ ಅಲ್ಲಿ ಸ್ಥಳ ಯಾವ ರೀತಿ ಇತ್ತಂದರೆ, ಮಾಸ್ಟರ್ಸ್ ಬರೀ ಚಿಕ್ಕ ಚಿಕ್ಕ ಕಲ್ಲುಗಳು ಮಾತ್ರ, ಬಂಡೆಗಳು ಮಾತ್ರ. ನಾವು ಕಣ್ಣು ಮುಚ್ಚಿ ಕುಳಿತಾಗ ಪಕ್ಕದಲ್ಲಿ ಯಾವುದೇ ಪ್ರಾಣಿ ಬಂದರು, ಯಾವುದೇ ಮನುಷ್ಯರು ಬಂದರು, ಏನು ಬಂದರೂ ಕೂಡ ನಮಗೆ ಅದರ ಅರಿವು ಇರದಂತೆಯೇ ನಾವು ಅದ್ಭುತವಾದ ಈ ವಿಶ್ವಪ್ರಾಣ ಶಕ್ತಿಯನ್ನು ತೆಗೆದುಕೊಳ್ಳುತ್ತಾ 1 ಗಂಟೆ ನಮ್ಮನ್ನು ನಾವು ಮರೆತು ಧ್ಯಾನ ಮಾಡ್ತಾ ಇದ್ವಿ. ಆ ಒಂದು ಜಾಗ ಇವತ್ತು ಬಹಳ ಅದ್ಭುತವಾಗಿ ನಿರ್ಮಾಣವಾಗಿದೆ. ಆ ಒಂದು ಆ ರಾಡ್ ಪಿರಮಿಡ್ಡಿನ ನಿರ್ಮಾಣದ ಬಗ್ಗೆ ಮೇಡಮ್ ಹೇಳಿದ್ದಾರೆ. ಆಮೇಲೆ ನಂತರ ನಮಗೆ ಆ ರಾಡ್ ಪಿರಮಿಡ್ ಆದ ತಕ್ಷಣ ಸ್ವಲ್ಪ ಟೆಂಪರರಿ ಈ ಒಂದು ಕೂಲ್ ಶೀಟ್ಸ್ ಹಾಕಿ ಒಂದು ಸ್ವಲ್ಪ ಟೆಂಪರರಿ ಮಾಡಿದ್ವಿ. ಅದ್ರ ಒಳಗಡೆ ಕೂಡ ನಾವು ಸ್ವಲ್ಪ ಬಿಸಿಲಾದರೂ ಸಾಯಂಕಾಲದಲ್ಲಿ ಆ ಧ್ಯಾನಿಗಳಿಗೆ ಅನುಕೂಲ ಆಗಲಿ ಅಂತ ಅದನ್ನು ಒಂದು ಮಾಡಿದ್ವಿ. ಅದನ್ನು ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ದೊಡ್ಡ ಸಂಕಲ್ಪ, ಇದು ಪರ್ಮನೆಂಟ್ ಆಗಿ ಒಂದು ವ್ಯವಸ್ಥಿತವಾದ ಸ್ಥಿತಿಯಲ್ಲಿ ಅದ್ಭುತವಾದ ನಿರ್ಮಾಣ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದು, ಅದಕ್ಕೆ ನಾವು ಸ್ನೇಹಿತರು 3 ಜನ, ನಾನು ಮತ್ತು ಸುಕನ್ಯಾ ಮೇಡಮ್ ಮತ್ತು ಲಲಿತಾ ಅಂತ 3 ಜನ ಒಂದು ಕುತ್ಕೊಂಡು ಮಾತಾಡಿ, ಸೋಮಶೇಖರ್ ರೆಡ್ಡಿ MLA ಅವ್ರ ಹತ್ರ ಹೋಗಿ, ಅದು ಒಬ್ಬರು ಸುಮಾರೆಡ್ಡಿ ಅಂತಿದ್ದಾರೆ, ಅವರು BJPಯಲ್ಲಿ ಒಂದು ಕಾರ್ಯಕರ್ತರು, ಅವ್ರನ್ನೂ ಕರ್ಕೊಂಡು ಸಾರ್ನ ಹೋಗಿ ಕೇಳಿದಾಗ, ಅದು ಮಾಸ್ಟರ್ಸ್ ಆವಾಗ ಕರೋನಾ ಸಮಯ ಆದರೂ ನಾವು ಹೋಗಿ ಕೇಳಿದಾಗ ಸೋಮಶೇಖರ್ ರೆಡ್ಡಿ ಬಂದು, ಆಯ್ತಳಮ್ಮ, ಇಷ್ಟು ಒಳ್ಳೆ ಕೆಲಸಕ್ಕೆ ನಾವು ನಮ್ಮ ಸಹಕಾರ ಇರುತ್ತೆ ಅಂತ ಬಂದು ಇಲ್ಲಿ ಭೂಮಿ ಪೂಜೆಗೆ ಅವರು ಬಂದು ಭೂಮಿ ಪೂಜೆ ಮಾಡಿಸಿ ಆ ಒಂದು ಪಿರಮಿಡ್ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಟ್ರು ಮಾಸ್ಟರ್ಸ್. ಆ ದಿವಸದಿಂದ ನಾವು 3 ಜನನು ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ನಮ್ಮ ಒಂದು ಕುಟುಂಬ ಜವಾಬ್ದಾರಿಯನ್ನು ಪೂರ್ತಿ ಮಾಡಿ, ನಂತರ ಈ ಒಂದು ಧ್ಯಾನದಲ್ಲಿ ನಮ್ಮ ಒಂದು ಕಾಣಿಕೆ ಏನಪ್ಪ ಅಂದರೆ ತನು ಮನಧನದಿಂದ ಎಲ್ಲರ ಹತ್ರ ಹೋಗಿ ಆ ಒಂದು ಪಿರಮಿಡ್ ನಿರ್ಮಾಣಕ್ಕೆ ಎಲ್ಲರ ಹತ್ರ ಕಾಸುಗಳನ್ನು ಕೇಳಿ ಆ ಒಂದು ಪಿರಮಿಡ್ ನಿರ್ಮಾಣ ಮಾಡಲೇಬೇಕು ಅನ್ನೋದಕ್ಕೆ ಪಣ ತೊಟ್ಟು 3 ಜನ ಬೆಳಿಗ್ಗೆ ಸಾಯಂಕಾಲ 1 ಗಂಟೆ ಸಮಯ ತಗೊಂಡು ಎಲ್ಲರ ಹತ್ರ ಹೋದಾಗ ಎಲ್ಲ ಮಾಸ್ಟರ್ಸ್ ಅದ್ಭುತವಾಗಿ ನಮಗೆ ತನು ಮನದಿಂದ ಸಹಕಾರ ಮಾಡಿದ್ದಾರೆ. ಆ ಒಂದು ಸಹಕಾರದಿಂದ ಪಿರಮಿಡ್ 2.5 ತಿಂಗಳಲ್ಲಿ 18x18 ನಿರ್ಮಾಣ ಆಯಿತು. ನನಗೆ ಇದಕ್ಕೂ ಮುಂಚೆ ಏನಪ್ಪ ಅಂದರೆ ಪಿರಮಿಡ್ ನಿರ್ಮಾಣ ಎಲ್ಲರೂ ಮಾಡ್ತಾ ಇದ್ದಾಗ ನಾನು ಪಿರಮಿಡ್ ನಿರ್ಮಾಣ ಮಾಡಬೇಕಲ್ಲ, ಎಲ್ಲಿ ಮಾಡಬೇಕು, ಇದಕ್ಕೆ ನನಗೆ ಅವಕಾಶ ಬೇಕು ಅಂತ ಮಾಸ್ಟರ್ಸ್ನ ಕೇಳ್ತಾ ಇದ್ದಾಗ ನನಗಿದು ಬಹಳ ಅದ್ಭುತ ಅವಕಾಶ ಸಿಕ್ತು. ಅದಕ್ಕೋಸ್ಕರ ಎಲ್ಲರ ಹತ್ರ ಹೋಗಿ ನಾವು ಒಂದು ಹಣ ಕೇಳಿದಾಗ ಎಲ್ಲರೂ ಪ್ರೀತಿಯಿಂದ
ಅವ್ರು ಎಷ್ಟೇ ಕೊಡಲಿ ಅದನ್ನು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡಿ 2.5 ತಿಂಗಳಲ್ಲಿ ಅದ್ಭುತವಾದ ಪಿರಮಿಡ್ ನಿರ್ಮಾಣ ಆಯಿತು. ಆ ನಿರ್ಮಾಣದ ನಂತರ ನಮಗೆ ಗುರುಗಳ ಒಂದು ಆಹ್ವಾನ ಭಾಳ ಅದ್ಭುತವಾಗಿತ್ತು. ಆ ಸಮಯದಲ್ಲಿ ನಾವು ಅವರು 3 ದಿವಸ ಟೈಮ್ ಕೊಟ್ಟಿದ್ರು ನಮಗೆ, ಸಾರ್ ಬರ್ತಾರಾ ಇಲ್ಲ ಅಂತ. ಆಗ ನಾವು ಎಲ್ಲರನ್ನೂ ಕರೆಯೋದಕ್ಕೂ ಒಂದು ಭಯ, ಯಾಕೆಂದರೆ ಆ ಒಂದು ಕರೋನಾ ಸಮಯ ಆ ರೀತಿ ಇತ್ತು. ಆದ್ರೂ ಎಲ್ಲ ಮಾಸ್ಟರ್ಸ್ ಕೇವಲ 2 ದಿವಸದಲ್ಲಿ ನಾವು ಎಲ್ಲ ನಮ್ಮ ಒಂದು ಯೋಜನೆಗೆ ಎಲ್ಲ ವಾಟ್ಸಪ್ಪಲ್ಲಿ ಹಾಕಿ, ಇವಾಗ ಒಂದು ಮೀಡಿಯಾ ಬಹಳ ನಮಗೆ ಅನುಕೂಲ ಮಾಡುತ್ತೆ. ಅವಾಗ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಂತರ ಪತ್ರಿಜಿ ಸಾರ್ ಬಂದು ಒಂದು ನಗರಾಭಿವೃದ್ಧಿ ಪಿರಮಿಡ್, ಇದು ಒಂದು ಡೈಲಿ ಎಲ್ಲರೂ ವಾಕಿಂಗ್ ಮಾಡ್ತಕ್ಕಂಥ ಒಂದು ಪಾರ್ಕು, ಇದರಲ್ಲಿ ಪಾರ್ಕ್ ನಿರ್ಮಾಣ, ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗಿರೋದಕ್ಕೋಸ್ಕರ ಅದಕ್ಕೆ ಈ ನಗರ ಒಂದು ಪಾಲಿಕೆಯಿಂದ ಬಂದಿರತಕ್ಕಂಥದ್ದು ಅಂಥೇಳಿ ಅದಕ್ಕೆ ನಗರಾಭಿವೃದ್ಧಿ ಪಿರಮಿಡ್ ಅಂತಲೇ ನಾವು ಹೆಸರು ಕೊಟ್ಟು, ಅದು ಈ ದಿವಸ ಎಲ್ಲ ಒಂದು ನಗರಕ್ಕೆ ಸಂಬಂಧಪಟ್ಟ ಮುಖ್ಯ ಅತಿಥಿಗಳು ಕೂಡ ಬಂದು ಆ ಒಂದು ಫಂಕ್ಷನ್ನಿಗೆ ಅವರು ಹಾಜರಾಗಿ ಅದನ್ನೆಲ್ಲ ನೋಡಿ ಅವರು ಬಹಳ ಖುಷಿಪಟ್ಟು, ಆಮೇಲೆ ಪತ್ರಿಜಿ ಸಾರ್ ಬಂದ ದಿವಸ ಅದ್ಭುತವಾದ ಪಾರ್ಕಲ್ಲಿ ಕರೋನಾ ಯಾರು ಬರ್ತಾರೆ ಅಂದರೆ ಪಾರ್ಕ್ ಇಡೀ ತುಂಬಿ ತುಳುಕ್ತಾ ಇತ್ತು ಮಾಸ್ಟರ್ಸ್. ಆ ಆನಂದದ ಕ್ಷಣಗಳು ನಾವು ಇವತ್ತಿಗೂ ಮರೆಯೋಕ್ಕಾಗಲ್ಲ. ಸಾರ್ ಬಂದಿದ್ದು ನಮ್ದು ಇನ್ನೂ ಬಹಳ ಅದೃಷ್ಟ. ಸಾರ್ ಬಂದು ಅದರ ನಿರ್ಮಾಣ ಮಾಡಿ ಆ ಒಂದು ಫಂಕ್ಷನ್ ಬಹಳ ಅದ್ಧೂರಿಯಾಗಿ ನಡೀತು. ಆ ದಿವಸದಿಂದ ಮತ್ತೆ ನಂತರ ವಾರ್ಷಿಕೋತ್ಸವನೇ ಬಂತು. ಆ ವಾರ್ಷಿಕೋತ್ಸವದಲ್ಲಿ ಕೂಡ ನಾವು ಬೂಡಾ ಚೇರ್ಮನ್ ಇವ್ರನ್ನ ಬಂದಾಗ ಅವ್ರಿಗೂ ಆಮಂತ್ರಣ ಕೊಟ್ಟು ಅವ್ರಿಗೂ ಇಲ್ಲಿ ಬಂದು ನಾವು ಸನ್ಮಾನ ಮಾಡಿ, ಸರ್ ನಮಗೆ ಪಿರಮಿಡ್ ನಿರ್ಮಾಣ ಮಾಡಿಕೊಟ್ಟಿದ್ದೀರಾ, ಸ್ವಲ್ಪ ಶೌಚಾಲಯ ಬೇಕಾಗುತ್ತೆ, ಯಾಕಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಿಗೆ ನಾವು ಇಲ್ಲಿ ರಾತ್ರಿ ಎಲ್ಲ ನಿರಂತರವಾಗಿ ಧ್ಯಾನ ಮಾಡೋದಕ್ಕೆ ಎಲ್ಲ ಒಂದು ಮಹಿಳೆಯರು ಬರ್ತಾರೆ, ಅವ್ರಿಗೆ ಅನುಕೂಲ ಆಗಬೇಕು ಅಂತ ನೀವು ಶೌಚಾಲಯ ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರು 2ನೇ ಮಾತಿಲ್ಲದೆ ಆ ಶೌಚಾಲಯವನ್ನು ಕೂಡ ಬಹಳ ಒಂದು ಅವರ ತನುಮನ ದಾನ ಅವರ ಒಂದು ಇದರಿಂದ ಆ ಒಂದು ಶೌಚಾಲಯನೂ ನಿರ್ಮಾಣ ಆಗಿದೆ. ಇವತ್ತು ಬಹಳ ಅದ್ಭುತವಾಗಿ ಇಲ್ಲಿ ನಗರಾಭಿವೃದ್ಧಿ ಪಿರಮಿಡಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಧ್ಯಾನ ಮತ್ತು ಸತ್ಸಂಗ ಸ್ವಾಧ್ಯಾಯನೂ ನಡೆಯುತ್ತದೆ. ಎಲ್ಲ ಪಾರ್ಕ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಮಾಸ್ಟರ್ಸ್ ಧ್ಯಾನ ಅಂತೇಳಿ ಆ ಒಂದು ಮಂದಿರ ನೋಡಿ ಎಲ್ಲರೂ ಬಂದು ಧ್ಯಾನ ಮಾಡಬೇಕು ಅಂತ ಅವ್ರಿಗೆ ಅಲ್ಲಿ ಮನಸ್ಸಲ್ಲಿ ಬಹಳ ಆಳವಾಗಿ ಮುಟ್ಟಿದೆ. ಅವರು ಬರ್ತಾರೆ, ಧ್ಯಾನ ಮಾಡ್ತಾರೆ. ಆಮೇಲೆ ಬೆಳಗ್ಗೆ 5:30ಗೆ ನಾವು ಒಂದು ಪಿರಮಿಡ್ ಬಾಗಿಲು ತೆಗೆದ್ರೆ ಮತ್ತೆ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಯಾರಿಗೆ ಯಾವಾಗ ಅನುಕೂಲ ಸಮಯ ಇರುತ್ತೋ ಆಗ ಬಂದು ಅಲ್ಲಿ ಧ್ಯಾನ ಮಾಡಿ ಧ್ಯಾನ ಒಂದು ಶಕ್ತಿಯನ್ನು ಪಡಿಬಹುದು. ಆಮೇಲೆ ನಂತರ ಕ್ಲಾಸಲ್ಲಿ ಕೂಡ ನಾವು ತಮಗೆ ಯಾವುದೇ ರೀತಿಯ ಕಾಯಿಲೆಗಳಿದ್ರೂ ಕೂಡ ನೀವು ಫಸ್ಟು ಧ್ಯಾನ ಮಾಡಿ, ಇಲ್ಲಿ ಬಂದು ಧ್ಯಾನ ಮಾಡಿ ನಿಮ್ಮ ಒಂದು ಅನುಭವ ಪಡೆಯಿರಿ. ಆಮೇಲೆ ಪತ್ರಿಜಿ ಸಾರ್ ಒಂದು ಸ್ಟೇಟ್ಮೆಂಟ್ ಪ್ರಕಾರ ನೋ ಮೆಡಿಸಿನ್, ನೋ ಡಾಕ್ಟರ್, ಓನ್ಲಿ ಮೆಡಿಟೇಷನ್. ಧ್ಯಾನ ನಮಗೆ ಸರ್ವ ರೋಗ ನಿವಾರಿಣಿ, ಸಕಲ ಭೋಗ ಕಾರಿಣಿ. ಧ್ಯಾನ ಒಂದು ಪಿರಮಿಡ್, ಒಂದು ಕಾಮಧೇನು ಕಲ್ಪವೃಕ್ಷ, ನಾವು ಕೇಳಿದ್ದೆಲ್ಲ ನಮ್ಮ ಪಿರಮಿಡಲ್ಲಿ ಸಿಗುತ್ತೆ. ಆ ಥರ ಈ ಒಂದು ಪಿರಮಿಡ್ನಲ್ಲಿ ಇವತ್ತು ಅದ್ಭುತವಾಗಿ ಎಲ್ಲ ವಾಕಿಂಗ್ ಬರ್ತಕ್ಕಂಥ ಮಾಸ್ಟರ್ಸು ಇನ್ನೂ ಬೇರೆ ಬೇರೆ ಕಡೆಯಿಂದನೂ ಬಂದು ಅವರ ಕಾಯಿಲೆಗಳನ್ನು ಗುಣಪಡಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಒಂದು ಫಂಕ್ಷನ್ನಲ್ಲಿ ಕೂಡ ಎಲ್ಲ ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ಸ್ನ ಒಂದು ಸಹಕಾರದಿಂದ ವಾರ್ಷಿಕ ಉತ್ಸವನೂ ನಡೆಯುತ್ತೆ. ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಬೇರೆ ಕಡೆಯಿಂದ ಮಾಸ್ಟರ್ಸ್ ಬಂದು ಅದ್ಭುತವಾದ ಜ್ಞಾನ ಸಂದೇಶವನ್ನು ಕೂಡ ಇಲ್ಲಿ ಎಲ್ಲರಿಗೂ ಕೊಡ್ತಾರೆ. ಎಲ್ಲ ಮಾಸ್ಟರ್ಸ್, ಬಳ್ಳಾರಿ ಪಿರಮಿಡ್ ಮಾಸ್ಟರ್ಸ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಇವತ್ತು 280 ಪಿರಮಿಡ್ ಮೇಲೆ ಪಿರಮಿಡ್ ನಿರ್ಮಾಣ ಆಗಿದೆ, ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ. ಅದೇ ತರಹ ಧ್ಯಾನಿಗಳು ಎಲ್ಲ ಏರಿಯಾದಲ್ಲಿ ಕೂಡ ಅವರ ಒಂದು ಸಮಯ ಅದ್ಭುತವಾಗಿ ಕುಟುಂಬವನ್ನು ನೋಡಿ ಮತ್ತು ಉಳಿದ ಸಮಯವನ್ನು ಧ್ಯಾನಕ್ಕೋಸ್ಕರ ವ್ಯರ್ಥ ಮಾಡ್ತಾ ಇಲ್ಲ. ತಮ್ಮ ಸಮಯವನ್ನೆಲ್ಲ ಧ್ಯಾನ ಪ್ರಚಾರಕ್ಕಾಗಿ ಮುಡುಪಾಗಿಟ್ಟು ಧ್ಯಾನ ಪ್ರಚಾರ ಇವತ್ತು ಅದ್ಭುತವಾಗಿ ನಡೀತಾ ಇದೆ. ಅದೇ ರೀತಿ ಒಂದು ನಮ್ಮ ಹಂಪಣ್ಣ ಸಾರ್ PMC ಅಂದರೆ ಹಂಪಣ್ಣ ಸಾರ್ ಅಂದರೆ PMC. ಕರೋನಾ ಸಮಯದಲ್ಲಿ ಅವರು ಈ ಒಂದು ಚಾನಲನ್ನು ಎಷ್ಟೋ ಅವರ ಒಂದು ಮನೋಧೈರ್ಯದಿಂದ ಒಂದು ಬಾಡಿಗೆ ಒಂದು ಮನೆಯಲ್ಲಿ ಆ PMC ಚಾನಲ್ ಶುರು ಮಾಡಿದರು. ನಂತರ ಅಲ್ಲಿನೂ ನಿರಂತರವಾಗಿ ಅವರು ರಾತ್ರಿನೂ ನಿದ್ದೆ ಮಾಡದೆ ಎಲ್ಲ ಚಾನಲ್ಗಳ ಮೂಲಕ ಎಲ್ಲರಿಗೆ ಧ್ಯಾನವನ್ನು ಮುಟ್ಟಿಸಿ ಇವತ್ತು ಅವರು ಬಳ್ಳಾರಿಗೆ ಒಂದು 15 ಕಿಲೋಮೀಟರ್ ಇರ್ತಕ್ಕಂಥ ಕಕ್ಕಬೇವಿನಹಳ್ಳಿ ಅಂತ ಅಲ್ಲಿ ಒಂದು 63x63 ಪಿರಮಿಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಒಂದು ವೃದ್ಧಾಶ್ರಮ, ಅಲ್ಲಿ ಒಂದು ಎಲ್ಲರೂ ಒಂದು ಧ್ಯಾನಕ್ಕೋಸ್ಕರ ಬಂದಂಥವರಿಗೆ ವಸತಿ ಮತ್ತು ಪ್ರಸಾದದ ವ್ಯವಸ್ಥೆ ಅದ್ಭುತವಾಗಿ ಆಗಬೇಕು ಅಂತ ಇವತ್ತು
ಆ ಪಿರಮಿಡ್ ನಿರ್ಮಾಣಕ್ಕೋಸ್ಕರ ಸತತವಾಗಿ ಎಲ್ಲ ಮಾಸ್ಟರ್ಸ್ ನಾವು ಕೂಡ ಪ್ರಯತ್ನ ಅವ್ರ ಜೊತೆ ಮಾಡ್ತಾ ಇದ್ದೀವಿ. ಆ ಒಂದು ಪಿರಮಿಡ್ಡು ಕೂಡ 12-12-24 ಒಳಗಡೆನೆ 24ಕ್ಕೆ ನಾವು ಅದರದೊಂದು ಆರಂಭ ಮಾಡಬೇಕು ಅಂತ ಒಂದು ಸಂಕಲ್ಪದಿಂದ ಇವತ್ತು ಅದರದ್ದು ಕೂಡ ಅದ್ಧೂರಿಯಾಗಿ ಪ್ರಚಾರ ನಡೀತಾ ಇದೆ. ಅದೇ ರೀತಿ ಎಲ್ಲ ಮಾಸ್ಟರ್ಸ್ ಅದಕ್ಕೂ ಅವರು ತನುಮನಧನದಿಂದ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ಇದು ನನ್ನ ಪಿರಮಿಡ್ ನಿರ್ಮಾಣದ ಒಂದು ಅನುಭವ. ಆಮೇಲೆ ನನ್ನ ಒಂದು ಸ್ವಂತ ಅನುಭವ ಪಿರಮಿಡ್ಡಿಂದ ನನಗೆ ಅದ್ಭುತವಾದ ಒಂದು ಮಿರಾಕಲ್ ಏನು ಅಂದರೆ, ನನಗೆ ಈಜಿಪ್ಟಿಗೆ ಹೋಗೋದು ಪತ್ರಿಜಿ ಸಾರ್ ಜೊತೆ ಅದು ಬಹಳ ಆನಂದದ ಒಂದು ಅನುಭವ ಮಾಸ್ಟರ್ಸ್ ಜೀವನದಲ್ಲಿ. ಯಾಕೆಂದರೆ ನಾವು ಓದುವಾಗ PUCಯಲ್ಲಿ ಬರೀ ಈಜಿಪ್ಟಿಯನ್ ನಾಗರಿಕತೆ, ನೈಲ್ ನದಿ ಅಂತ ಓದಿದ್ದು ಮಾತ್ರ. ನಾನು ಈ ಧ್ಯಾನಕ್ಕೆ ಬಂದು ಸಾರ್ ಜೊತೆ ಈಜಿಪ್ಟಿಗೆ ಹೋಗ್ತೀನಿ ಅಂತ ಕನಸು ಕಂಡಿದ್ದಿಲ್ಲ. ಬಟ್ ಯಾವಾಗ ಈ ಧ್ಯಾನ ನನಗೆ ಎಲ್ಲವನ್ನೂ ಕೊಟ್ಟಿದೆ. ಅದೇ ರೀತಿ ಸಾರ್ ಜೊತೆ ಈಜಿಪ್ಟ್ ಪ್ರಯಾಣ ಬಹಳ ಅದ್ಭುತವಾಗಿತ್ತು. ಯಾಕೆಂದರೆ ಹೊರದೇಶ ಪ್ರಯಾಣ ಮಾಡಬೇಕು, ಅದು ಗೀಜಾ ಪಿರಮಿಡ್ಡಲ್ಲಿ ಧ್ಯಾನ ಮಾಡಬೇಕು ಅನ್ನೋದು ನನ್ನ ಸಂಕಲ್ಪ. ಈ ಧ್ಯಾನಕ್ಕೆ ಬಂದ ಮೇಲೆ ಕೇವಲ 5-6 ವರ್ಷದಲ್ಲಿಯೇ ನಾನು ಆ ಒಂದು ಅದ್ಭುತವಾದ ಆನಂದವನ್ನು ಪಟ್ಟಿದ್ದೇನೆ. ನಂತರ ಸಾರ್ ಜೊತೆ ಅನುಭವ ಕೂಡ ಬಹಳ ಅದ್ಭುತ. ಅದೇ ರೀತಿ ಅಂಡಮಾನ್ ನಿಕೋಬಾರು ಸಾರ್ ಜೊತೆ ಹೋಗಿ ಆ ಸಮುದ್ರದಲ್ಲಿ 2.5 ತಾಸು ಸಾರ್ ಜೊತೆ ಕಳೆದಿರ್ತಕ್ಕಂಥ ಅನುಭವನೂ ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಮರೆಯೋಕ್ಕಾಗಲ್ಲ. ಅದೇ ರೀತಿ ಪಿರಮಿಡ್ ವ್ಯಾಲಿಯಲ್ಲಿ ಬುದ್ಧ ಪೌರ್ಣಿಮಾ ಸಮಯದಲ್ಲಿ 41 ದಿವಸ ಮಂಡಲ ಧ್ಯಾನವನ್ನು ಏರ್ಪಡಿಸಿದಾಗ ನಾನು ಸಾರ್ ಜೊತೆ 2-3 ದಿವಸ ಆದರೂ ಧ್ಯಾನದಲ್ಲಿ ಭಾಗವಹಿಸಬೇಕು ಅಂತ 2 ದಿವಸ ಮುಂಚೆ ಹೋದಾಗ ನಾನು ಆ 2 ದಿವಸದಲ್ಲಿ 1 ದಿವಸ ಫಸ್ಟ್ ಹೋಗಿ 10:30ಗೆ ಧ್ಯಾನಕ್ಕೆ ಕೂತ್ಕೊಂಡೆ. 12 ಗಂಟೆ ಆದ ತಕ್ಷಣ ಧ್ಯಾನದ ಸಮಯ ಮುಗಿಯೋ ಅವಧಿಯಲ್ಲಿ ನಾನು ಒಳಗಡೆ ಇನ್ನರ್ ಹೇಳ್ತಾ ಇತ್ತು, ಈಗ ಸಾರ್ ನಿನ್ನ ಕರೀತಾರೆ, ನೀನೇ ಈ ಒಂದು ಅನುಭವ ಹೇಳೋಕ್ಕೆ ರೆಡಿ ಆಗಬೇಕು ಅಂತ ನಾನು ಇನ್ನರ್ ಹೇಳ್ತಾ ಇತ್ತು. ಅದೇ ರೀತಿ ಸಾರ್ ಎಲ್ಲ ಓಕೆ ಹೇಳಿದ ತಕ್ಷಣ ಎಲ್ಲ ಕಡೆ ಸುತ್ತಮುತ್ತ ಕಣ್ಣಾಡಿಸಿ ಮತ್ತೆ ನನ್ನ ಕಡೆ ಕಣ್ಬಿತ್ತು ನನ್ನ ಕರೆದ್ರು. ಆ ಒಂದು ಕ್ಷಣ ಕೂಡ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ರಾ ಅಂತ ಕರೆದಾಗ ಅಲ್ಲಿ ಹೋಗಿ ಸಾರ್ ಪಕ್ಕದಲ್ಲೇ ನಿಂತ್ಕೊಂಡು 1 ಗಂಟೆ ಆ ಒಂದು ಅನುಭವ ಶೇರಿಂಗ್ ಅಂದು ಅದು ನಾನು ಬಹಳ ಅದೃಷ್ಟ ಅಂತ ಭಾವಿಸ್ತೀನಿ ಇವತ್ತು. ಯಾಕೆ ಅಂತಂದರೆ ಎಷ್ಟು ಜನ ಮಾಸ್ಟರ್ಸ್ ಇರ್ತಾರೆ, ಹಾಗೆ ಗುರುಗಳ ಕಣ್ಣು ನಮ್ಮ ಮೇಲೆ ಬಿತ್ತಲ್ಲ. ಈ ಒಂದು ಧ್ಯಾನದ ಒಂದು ಶಕ್ತಿ ನಮ್ಮ ಒಂದು ಜೀವನದಲ್ಲಿ ಎಷ್ಟು ನಮಗೆ ಆನಂದ ಕೊಟ್ಟಿದೆ, ಒಂದು ಸೇವೆ ಮಾಡುವ ಅವಕಾಶ ಕೊಟ್ಟಿದೆ ಅಂದರೆ ಅದನ್ನೆಲ್ಲ ವರ್ಣಾತೀತ, ಅದು ಹೇಳೋಕ್ಕಾಗಲ್ಲ ಮಾಸ್ಟರ್ಸ್. ಅದು ಕೂಡ ಸಾರ್ ಜೊತೆ ನನ್ನ ಒಂದು ಕೊನೆಯ ಅನಿಸಿಕೆಗಳು ಮತ್ತು ಆ ಒಂದು ಅನುಭವ ಹಂಚಿಕೊಂಡಾಗ ಬಹಳ 1 ಗಂಟೆ ಸಮಯದಲ್ಲಿ ಆನಂದ ಬಹಳ ಆಯಿತು. ಅದೇ ರೀತಿ ಸಾರ್ ಜೊತೆ ಎಷ್ಟೋ ನಾವು ಅದ್ಭುತವಾದ ಕ್ಷಣಗಳನ್ನು ಕಳೆದಿದ್ದೇವೆ. ನಂತರ ಈ ಒಂದು ಧ್ಯಾನ ಪ್ರಚಾರ ಅಂದರೆ ಇದು ಇವತ್ತು ಹಳ್ಳಿಯಿಂದ ಡೆಲ್ಲಿಯವರೆಗೂ ಎಲ್ಲೆಲ್ಲಿ ನಮಗೆ ಅವಕಾಶ ಸಿಗುತ್ತೋ ಅಲ್ಲಿ ನಮಗೆ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ಮತ್ತು ಎಲ್ಲರನ್ನೂ ನಾವು ನಿಭಾಯಿಸಿ ಆ ಒಂದು ಜವಾಬ್ದಾರಿಯನ್ನು ಕೂಡ ನೋಡ್ತಾ, ಮತ್ತು ಅದೇ ರೀತಿ ನಮ್ಮ ಒಂದು ಆಧ್ಯಾತ್ಮಿಕ ಬೆಳವಣಿಗೆ, ನಾವು ಈ ಜೀವನ ಯಾಕೆ ಬಂದಿದ್ದೀವಿ ಈ ಭೂಮಿಗೆ, ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಾವಿನ್ನು ಯಾವ ಸ್ಥಿತಿಯಲ್ಲಿದ್ದೀವಿ, ನಮ್ಮ ಸಾಧನೆ ಎಷ್ಟು ಬೇಕು ಅನ್ನೋ ಒಂದು ಗುರುಗಳ ಸಲಹೆಯ ಮೇರೆಗೆ ಇವತ್ತು ಧ್ಯಾನ ಪ್ರಚಾರ, ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್, ಈ ಸಾರನ್ನ ಈ 3 ಕನಸುಗಳಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಂಡು ಇವತ್ತು ಅದ್ಭುತವಾದ ರ್ಯಾಲಿಗಳಲ್ಲಿ ಭಾಗವಹಿಸಿ ಮತ್ತು ಹಳ್ಳಿಗಳಲ್ಲಿ ಅಥವಾ ಎಲ್ಲೇ ಅವಕಾಶ ಸಿಕ್ಕರೂ ಕೂಡ ಇವತ್ತು ಪಾಂಪ್ಲೆಟ್ಸನ್ನು ಕೊಡ್ತಾ ಧ್ಯಾನದ ಬಗ್ಗೆ ಎಲ್ಲರಿಗೂ ವಿಚಾರಗಳನ್ನು ತಿಳಿಸ್ತಾ ಅದ್ಭುತವಾಗಿ ಇವತ್ತು ಈ ಧ್ಯಾನ ಜೀವನ ನಡೀತಾ ಇದೆ. ಇದರಲ್ಲಿ ನನಗೂ ಇನ್ನೂ ಒಂದು ದೊಡ್ಡ ಅವಕಾಶ ಅಂದರೆ ಮಾಸ್ಟರ್ಸ್, ನನಗೆ ಎಲೆಕ್ಷನ್ನಲ್ಲಿ ಕೂಡ ಭಾಗವಹಿಸುವ ಒಂದು ಅವಕಾಶ, ಅದು ಕೂಡ ಪತ್ರಿಜಿ ಸಾರ ಒಂದು ಇದರಿಂದನೇ ಅಂತ ಹೇಳಬೇಕು, ಆಶೀರ್ವಾದದಿಂದ. ಇದು ಬಳ್ಳಾರಿಯಲ್ಲಿ ಕಾರ್ಪೊರೇಟ್ರಿಗೆ ಅಲ್ಲಿ ಸತ್ಯನಾರಾಯಣ ಪೇಟೆಯಲ್ಲಿ ಒಂದು ಜನರಲ್ ಸೀಟ್ ಖಾಲಿ ಇದೆ ಮೇಡಮ್, ನೀವು ನಿಲ್ಲಲೇಬೇಕು ಅಂತ ನಮ್ಮ ಅರುಣಾಚಲಂ ಗ್ರೇಟ್ ಮಾಸ್ಟರ್ ಮತ್ತು ರಾಮು ಅಂತ ಅವರು ನಮ್ಮನೆಯಲ್ಲಿ ಬಂದು ಕೇಳಿದಾಗ, ಇಲ್ಲ ನಮಗೆಲ್ಲ ರಾಜಕೀಯ ಬೇಡಪ್ಪ, ನಮಗೆಲ್ಲ ಎಲೆಕ್ಷನ್ನು ಇದೆಲ್ಲ ಆಗಲ್ಲ, ದುಡ್ಡು ಗಿಡ್ಡು ಇದೆಲ್ಲ ಮಾಡೋಕ್ಕಾಗಲ್ಲ, ಇಲ್ಲ ಮೇಡಮ್ ನೀವು 2 ದಿವಸ ಟೈಮ್ ತೊಗೊಳ್ರಿ, ವಿಚಾರ ಮಾಡಿರಿ ಅವಕಾಶ ಅಂತಂದರೆ, ನಾನು ನಮ್ಮ ಮನೇಲಿ ಕೇಳಿದಾಗ ಇಲ್ಲ ಇದೆಲ್ಲ ದುಡ್ಡು ಗಿಡ್ಡು ಮಾಡೋಕ್ಕಾಗಲ್ಲ ಅಂದರೆ, ಆಮೇಲೆ ಅರುಣಾಚಲಂ ಅವ್ರು ಹೇಳಿದ್ರು, ಮೇಡಮ್ ನೀವು ಏನು ಜಾಸ್ತಿ ಖರ್ಚು ಮಾಡಬೇಡ್ರಿ, ಬರೀ ನಾಮಿನೇಷನ್ಗೆ ಎಷ್ಟು 1,500-2,000 ಅಷ್ಟೇ ಖರ್ಚಾಗುತ್ತೆ ಅಂತ ಮತ್ತೆ 2 ಸಾರಿ ಬಂದು ನಮ್ಮನ್ನು ಕನ್ವಿನ್ಸ್ ಮಾಡಿದಾಗ ನಾನು ಓಕೆ ಅಂತ ಹೇಳಿದೆ. ಅದು ಮಾಸ್ಟರ್ಸ್ ಆ ಏರಿಯಾ ಸತ್ಯನಾರಾಯಣ ಪೇಟೆ, ಅದೇ ನಾನು ಶಾರದಾ ವಿದ್ಯಾಪೀಠ ಅಲ್ಲಿ ಒಂದು 8 ವರ್ಷ ಕೆಲಸ ಮಾಡಿದ್ದು ಸ್ಕೂಲು,
ಅಲ್ಲಿ ಸುತ್ತಮುತ್ತ ಎಲ್ಲ ಪೇರೆಂಟ್ಸ್ ಮತ್ತು ಎಲ್ಲ ಜನ ನನಗೆ ಪರಿಚಯದವರೇ ಬಹಳ ಇದ್ದರು. ಹಾಗಾಗಿ ನಾನು ಆ ಏರಿಯಾ ಧ್ಯಾನ ಬಹಳ ಗೊತ್ತಿರಲಿಲ್ಲ. ಅದು ಅಲ್ಲದೆ ನನ್ನ ದೊಡ್ಡ ಒಂದು ಆಸೆ ಏನಪ್ಪ ಅಂದರೆ ಪ್ರತಿ ಮನೆಗೂ ಈ ನಮ್ಮ ಧ್ಯಾನದ ಪಾಂಪ್ಲೆಟ್ಸನ್ನ ನಾನು ಮುಟ್ಟಿಸಬೇಕು, ಧ್ಯಾನ ತಿಳಿಸ್ಬೇಕು. ಎಲೆಕ್ಷನ್ನಿಗೆ ನಾನು ನಿಂದಿರೋದ್ರ ಜೊತೆಗೆ ಇದು ನನಗೆ ಅದ್ಭುತವಾದ ಸೇವೆ ಮಾಡೋಕ್ಕೆ ಸಿಕ್ಕ ಅವಕಾಶ. ಅದೇ ರೀತಿ ಎಲ್ಲ ಮಾಸ್ಟರ್ಸ್ ಜೊತೆ ಎಲ್ಲರ ಮಾಸ್ಟರ್ ಸಹಕಾರದಿಂದ ನಮ್ಮ ಸಿರುಗುಪ್ಪದಿಂದ ವಿಜಯಲಕ್ಷ್ಮಿ ಮೇಡಮ್ ಅವರು ಬರ್ತಾಯಿದ್ರು. ಎಲ್ಲ ಬಳ್ಳಾರಿ ಮಾಸ್ಟರ್ಸ್ ಕೂಡ ಎಲ್ಲರೂ ಸೇರಿ 3 ದಿವಸ ಪಾಂಪ್ಲೆಟ್ಸ್ನೆಲ್ಲ ಹಂಚಿ, ಆ ಎಲೆಕ್ಷನ್ ಅಂದರೆ ಅದು ಯಾವ ರೀತಿ ಅನುಭವ ಇರ್ತದೆ, ಒಂದು ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಯಾವ ರೀತಿ ಇರ್ತದೆ ಅಂತ ಎಲ್ಲ ಅದರ ಅನುಭವನೂ ಅದ್ಭುತವಾಗಿ ಆಯಿತು. ಅದೆಲ್ಲ ಆದಮೇಲೆ ಮತ್ತೆ 3 ದಿವಸ ಪಾಂಪ್ಲೆಟ್ಸ್ ಹಂಚಿ ಎಲ್ಲ ಮನೆಗೂ ನಾವು ಮೂಲೆ ಮೂಲೆಯಲ್ಲಿ ಹೋಗಿ ಕೂಡ ಪ್ರತಿಯೊಬ್ಬ ಮನೆಯಲ್ಲಿ ಆ ಒಂದು ಕರೋನಾ ಸಮಯ ಆದಮೇಲೆ ಮಾಸ್ಟರ್ಸ್ ಇವಾಗ ಈ ಧ್ಯಾನದಿಂದ ನೀವು ಭಯದಿಂದ ಹೊರಗಡೆ ಬರ್ಬೋದು, ಆರೋಗ್ಯವನ್ನು ಪಡಿಬೋದು, ಎಲ್ಲ ರೀತಿಯ ನೀವು ನಿಮಗೆ ಇರ್ತಕ್ಕಂಥ ಒತ್ತಡ, ಕುಟುಂಬ ಒತ್ತಡ, ಆರೋಗ್ಯ ಒತ್ತಡ, ಇದರೆಲ್ಲದರಿಂದನೂ ನೀವು ಹೊರಗೆ ಬರಬಹುದು. ಇದು ಬಹಳ ಸುಲಭವಾದ ವಿಧಾನ. ಆನಾಪಾನಸತಿ ಧ್ಯಾನ ಇದು ಎಲ್ಲವನ್ನು ಕೊಡುತ್ತೆ ನಮಗೆ ಅಂತ ತಿಳಿಸೋದಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ತು. ಅದರಿಂದ ನಾವು ಇಡೀ ಸತ್ಯನಾರಾಯಣ ಪೇಟೆ ಎಲ್ಲ ಕಡೆ ಹೋಗಿ ಎಲ್ಲರಿಗೆ ಹೇಳಿದಾಗ ಅದು ನನ್ನ ಮನಸ್ಸಿಗೆ ಬಹಳ ಆನಂದವನ್ನು ಕೊಡ್ತು. ಆ ರೀತಿ ಎಲೆಕ್ಷನ್ಗೆ ಕೂಡ ಒಂದು ಭಾಗವಹಿಸುವ ಒಂದು ಅವಕಾಶ ಈ ಧ್ಯಾನದ ಮೂಲಕ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದು ಅಲ್ಲದೆ ಆ ಧ್ಯಾನದ ರಿಸಲ್ಟು, ಆ ಕೌಂಟಿಂಗು ಅದನ್ನೆಲ್ಲ ನೋಡ್ತಾ ಇದ್ದರೆ ನಾವೆಲ್ಲ ಮಿಡಲ್ ಕ್ಲಾಸ್, ನಮಗೆಲ್ಲ ಇದು ಸಾಧ್ಯನಾ ಅಂತ ಅನ್ನೋದನ್ನು ಕೂಡ ಈ ಧ್ಯಾನ ಪ್ರತಿಯೊಂದು ಕೂಡ ಸಾಧ್ಯ ಆಗುವಂತೆ ಮಾಡಿದೆ. ಇದೇ ರೀತಿ ನನ್ನ ಜೀವನ ಇವತ್ತು ಮೈಸೂರು, KR ಪೇಟೆ ಎಲ್ಲ ಕಡೆನೂ ಕೆಲವೊಂದು ಎಲ್ಲ ಹಳ್ಳಿಗಳಲ್ಲಿ ಕೂಡ KR ಪೇಟೆ ಸುತ್ತಮುತ್ತ ಕೂಡ ಅಲ್ಲಿ ಒಬ್ಬ ರವಿಗೌಡ ಮಾಸ್ಟರ್ ಅಂತ, ಇಲ್ಲ ಮೇಡಮ್ ನೀವು ಬರಲೇಬೇಕು ಅಂತ ನಮ್ಮನ್ನು ಬಹಳ ಕೇಳಿದಾಗ ನಾನು ಅಲ್ಲಿ ಹಿಮಾಲಯಾಸ್ಗೆ ಮಹಾವತಾರ್ ಬಾಬಾಜಿ ಗುಹೆಯಲ್ಲಿ ನಾವು ಅಲ್ಲಿ ಹೋದಾಗ ಅಲ್ಲೇ ಫೋನ್ ಮಾಡಿ ನೀವು ಬಂದ ಮೇಲೆ ಬರಬೇಕು ಅಂತ ಕೇಳಿ ಅಲ್ಲಿ ಹೋಗಿ ಅಲ್ಲಿ ಸುತ್ತಮುತ್ತ ಪ್ರಚಾರ ಮಾಡಿ ಆ ರವಿಗೌಡ ಗ್ರೇಟ್ ಮಾಸ್ಟರ್ ಅವರು ಈ ಒಂದು PMC ಚಾನಲ್ ಮೂಲಕನೇ ಧ್ಯಾನ ಅಂತ ತಿಳ್ಕೊಂಡ್ಬಿಟ್ಟು ಅವರು ಮಾಂಸಾಹಾರಿಗಳು, ಅವರು ಈ ಧ್ಯಾನದಿಂದನೇ ಅದ್ಭುತವಾದ ಸಸ್ಯಾಹಾರವನ್ನು ಜೀವನ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಅವ್ರ ಮನೆ ಮೇಲೇ ಅಲ್ಲಿ ಪಿರಮಿಡ್ ನಿರ್ಮಾಣ ಮಾಡಿದ್ದಾರೆ. ಅವರು ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ. ಈ ರೀತಿ ನಮಗೆ ಕೂಡ ಅಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗ್ರೇಟ್ ಮಾಸ್ಟರ್ಸ್, ಆಮೇಲೆ ಮೈಸೂರು ಚೆನ್ನಬಸವ ಮಾಸ್ಟರ್ ಅವರು ಕೂಡ ಎಲ್ಲ ಕಡೆನೂ ಮೈಸೂರಲ್ಲಿ ರ್ಯಾಲಿ ಆದರೆ ಕೂಡ ನಾವು ಹೋದಾಗ ನಮ್ಮ ಒಂದು ಭಾಗವಹಿಸಿ ಆ ರ್ಯಾಲಿಗಳನ್ನು ಕೂಡ ನಾವು ಅದ್ಭುತವಾಗಿ ನಡೆಸಿಕೊಟ್ಟಿದ್ದೀವಿ. ಅದೇ ರೀತಿ ಮೈಸೂರು ಒಂದೇ ಅಲ್ಲ, KR ಪೇಟೆ ಅಲ್ಲ, ಇವತ್ತಿಗೂ ಎಲ್ಲ ಕಡೆ ಒಂದು ಬೀದರ್, ಎಲ್ಲ ಗುಲ್ಬರ್ಗ ಎಲ್ಲ ಕಡೆನೂ ನಾವು. ಆಮೇಲೆ ಅಥಣಿಯಲ್ಲಿ ಒಬ್ಬ ಮಾಸ್ಟರ್ ಟೀಚರ್ ಅವರು ಜಯಶ್ರೀ ಮೇಡಮ್ ಅಂತ, ಅವ್ರಿಗೆ ಬುದ್ಧ ಪೌರ್ಣಿಮೆಗೆ ಬಂದಾಗ ಅವ್ರಿಗೆ ಎಲ್ಲ ಕಡೆ ಸ್ಪೀಚಸ್ ಎಲ್ಲ ತೆಲುಗು ಕೇಳಿ ಅವರು ಸುಮ್ಮನೆ ಧ್ಯಾನ ಮಾಡೋದು, ಸುಮ್ಮನೆ ಬಂದು ಪ್ರೋಗ್ರಾಮ್ ನೋಡೋದು ಅಷ್ಟೇ ಅವ್ರ ಮನಸ್ಸಿಗೆ ತಿಳಿದಿರ್ತಿತ್ತು. ಆದರೆ ಅವ್ರಿಗೆ ನಾನು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಕನ್ನಡ ಮಾತಾಡಿದಾಗ ಅವರಿಗೆ ಅಯ್ಯೋ ಇಲ್ಲಿ ಕನ್ನಡ ಮಾತಾಡೋರಿದ್ದಾರ, ನನಗೆ ಏನಪ್ಪ ಕನ್ನಡನೇ ಕೇಳಿಲ್ಲ ಈ ಕಿವಿ ಅಂತ ನನ್ನ ಜೊತೆ ಅವರು ಮತ್ತೆ ಸಂಪರ್ಕ ಮಾಡಿದಾಗ ಆ ಧ್ಯಾನದ ಬಗ್ಗೆ ವಿಚಾರಗಳನ್ನು ನಾವು ಮಾತಾಡಿ ಇವತ್ತಿಗೆ 3 ವರ್ಷ ಆಯಿತು. ಅವರ ಒಂದು ಒಂದು ಸಂಬಂಧ ನೋಡ್ರಿ. ಇವತ್ತು ಧ್ಯಾನ ನಮಗೆ ಹಳ್ಳಿಗಳಿಂದ ಹಿಡಿದು ಡಿಲ್ಲಿವರೆಗೂ ಎಷ್ಟು ಆತ್ಮಗಳ ಜೊತೆ ಸಂಪರ್ಕ, ಎಷ್ಟು ಆತ್ಮಗಳಿಂದ ನಾವು ಜ್ಞಾನ ಸಂದೇಶವನ್ನು ಪಡಿತಾ ಇದ್ದೀವಿ. ಅದೇ ರೀತಿ ಅವರು ಅಥಣಿಯಲ್ಲಿ ಕೂಡ 3 ದಿವಸ ಹಳ್ಳಿಗಳಲ್ಲಿ ಎಲ್ಲ ಕರ್ಕೊಂಡೋಗಿ ಧ್ಯಾನ ಪ್ರಚಾರ ಮಾಡಿಸಿ ಅವರು ಇವತ್ತು ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾಸ್ಟರ್ಸ್ ಇವತ್ತು ಎಲ್ಲ ಕಡೆಯಿಂದ ಕೂಡ ನಾವು ನಮ್ಮ ಸೇವೆ ಮಾಡೋದು ಬಹಳಷ್ಟು ಇದೆ. ನಮಗೆ ಇವತ್ತು ಸಾರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅಂದರೆ ನಾವಿವತ್ತು ನಮ್ಮ ಗುರುಗಳಿಗೆ ಕೊಡ್ತಕ್ಕಂಥ ಗುರುದಕ್ಷಿಣೆ ಅಂದರೆ ಧ್ಯಾನ ಪ್ರಚಾರ, ಒಂದು ಸಸ್ಯಾಹಾರ ರ್ಯಾಲಿ, ಒಂದು ಪಿರಮಿಡ್ ನಿರ್ಮಾಣಕ್ಕೆ ನಮ್ಮ ಸೇವೆ ಅಂತ ಹೇಳ್ಬೋದು. ಈ ಒಂದು 3 ಕೆಲಸಗಳು ಅದ್ಭುತವಾಗಿ ನನಗೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ಎಷ್ಟು ಮಾಸ್ಟರ್ಸಿಗೆ ಚಿರಋಣಿ. ಆಮೇಲೆ ಇವತ್ತು ಈ PMC ಚಾನಲ್ ಕೂಡ ನನಗೆ ಇಷ್ಟು ನನ್ನ ಅನುಭವ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಈ ಚಾನಲ್ಗೋಸ್ಕರ ಹೋರಾಡಿರ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗೂ ನಾನು ಬಹಳ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಅವಕಾಶ ಮಾಡಿಕೊಟ್ಟ ಇವತ್ತು ಸುಕನ್ಯಾ ಮೇಡಮ್ ಅವ್ರ ಮನೆ ಕುಟುಂಬಕ್ಕೂ ನಾನು ಬಹಳ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ ವಿರೂಪಾಕ್ಷ ಸಾರು ಕೂಡ ನಾವು ಬಹಳ ವರ್ಷದಿಂದ ನಮಗೂ ಅವ್ರಿಗೂ ಸಂಬಂಧ.
ಆತ್ಮ ಸಂಬಂಧ. ಅವರು ಕೂಡ ಇವತ್ತು ಬಳ್ಳಾರಿಯಿಂದ ಇಡೀ ಎಲ್ಲ ಕಡೆನೂ ತಿರುಗಿಬಿಟ್ಟು ಈ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಎಲ್ಲ ಕಡೆನೂ ತಿರುಗಿ ಅವರೊಂದು ಸೇವೆ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಕೃಷ್ಣಪ್ಪ ಸಾರು ರಾಮನಗರದಲ್ಲಿಯೂ ಕೂಡ ನಮಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಲ್ಲೇ ಅದ್ಭುತವಾದ ರ್ಯಾಲಿ ಮತ್ತು ಧ್ಯಾನ ಪ್ರಚಾರ. ಈ ರೀತಿ ಮಾಸ್ಟರ್ಸ್ ಇವತ್ತು ಈ ಧ್ಯಾನದ ಅನುಭವವನ್ನು ಹೇಳ್ತಾ ಹೋದರೆ ಈ ಒಂದು 15 ವರ್ಷ ಜೀವನದಲ್ಲಿ ಬಹಳ ಅದ್ಭುತವಾಗಿದೆ. ಈ ಒಂದು ಸ್ವಲ್ಪ ನಮ್ಮ ಅನುಭವ ಮಾತ್ರ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ PMC ಚಾನಲ್ ಅವರಿಗೆ ಬಹಳ ಧನ್ಯವಾದಗಳು. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತು ಮಾಸ್ಟರ್ಸ್ PMC ಕನ್ನಡ ಚಾನಲ್ಲು ಹೊರಗಿನ ಪ್ರಪಂಚ ಗೊತ್ತಿಲ್ಲದವರಿಗೆ ಕೂಡ ಈ ಮೀಡಿಯಾದ ಮೂಲಕ, ಈ ಮೊಬೈಲ್ ಮೀಡಿಯಾದಿಂದ ಕನ್ನಡ ಚಾನಲ್ ಪ್ರತಿಯೊಬ್ಬರನ್ನು ಮುಟ್ಟಿ ಎಬ್ಬಿಸಿದಂಥ ಒಂದು ಕಾರ್ಯ ಮಾಡಿದೆ. ನಿದ್ದೆ ಮಾಡೋರನ್ನು ಎಚ್ಚರ ಮಾಡಿದೆ. ಆಮೇಲೆ ಈ PMC ಚಾನಲ್ಲಿಂದ ಇವತ್ತು ಎಲ್ಲ ಕರ್ನಾಟಕದ ಮೂಲೆಗಳಲ್ಲಿ ಕೂಡ ಧ್ಯಾನ ಅಂದರೆ ಏನು ಅಂತ ಗೊತ್ತಾಗಿದೆ. ಪತ್ರಿಜಿಕ ಸಾರ್ ಒಂದು ಉದ್ದೇಶ, ಈ ಧ್ಯಾನ ಯಾವ ರೀತಿ, ಈ ಒಂದು ಸರಳವಾದ ಆನಾಪಾನ ಸತಿ ಧ್ಯಾನ ಪ್ರತಿಯೊಬ್ಬರು ಕೂಡ ಮಾಡ್ಬೋದು. 3 ವರ್ಷದಿಂದ 100 ವರ್ಷದ ಮಕ್ಕಳವರೆಗೂ ಇದನ್ನು ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಜಾತಿ ಭೇದ ಇಲ್ಲ. ಎಲ್ಲ ಧರ್ಮದವರು ಈ ಧ್ಯಾನವನ್ನು ಅಳವಡಿಸ್ಕೊಂಡು ಧ್ಯಾನದಲ್ಲಿ ಆರೋಗ್ಯವಾಗಿ ಇರೋದಕ್ಕೆ ಇದು ಬಹಳ ಒಂದು ಈ ಮೀಡಿಯಾ, ಈ PMC ಬಹಳ ಸಹಾಯ ಮಾಡ್ತಾ ಇದೆ ಅಂತ ಈ PMC ಚಾನಲನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಸಿರವಾಗಿ ವಹಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪತ್ರಿಜಿ ಸಾರು ಈ ಎಲ್ಲ ಭಾಷೆಯಲ್ಲಿ ಕೂಡ ಈ PMC ಚಾನಲ್ಗಳು ಬರಲೇಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಕೂಡ PMC ಚಾನಲ್ಗೆ ಒಂದು ನೇರ ಪ್ರಸಾರ ಆಗೋದಕ್ಕೆ ಕೂಡ ಅವರು ಬಹಳ ಒಂದು ತಮ್ಮ ಒಂದು ಶಕ್ತಿಯಿಂದ ಎಲ್ಲ ಚಾನಲ್ಗೆ ಎಲ್ಲ ಭಾಷೆಯಲ್ಲಿ ಕೂಡ ಈ ಚಾನಲ್ಗಳನ್ನು ನಿರ್ಮಾಣ ಮಾಡಿ ಅವರ ಒಂದು ಶಕ್ತಿ, ಅವರ ಒಂದು ಸೇವೆ, ಅವರು ಮಾಡಿರ್ತಕ್ಕಂಥ ಈ ಜಗತ್ತಿಗೆ ಆ ಒಂದು ಒಳಿತನ್ನು ನಾವು ಪದಗಳಿಂದ ಹೇಳೋಕ್ಕಾಗಲ್ಲ ಮಾಸ್ಟರ್ಸ್. ಇವತ್ತು ಸಾರು ಈ ಚಾನಲ್ಗಳನ್ನು ಅದ್ಭುತವಾಗಿ ಎಲ್ಲರಿಗೆ, ಇಡೀ ಒಂದು ಕರ್ನಾಟಕ ಅಲ್ಲ, ಆಂಧ್ರ ಅಲ್ಲ, ಇಡೀ ಭಾರತ ದೇಶ ಅಲ್ಲ, ಇಡೀ ಜಗತ್ತಿನಲ್ಲಿ ಕೂಡ ಇವತ್ತು ಅವ್ರ ಮೇಡಮ್, ಅವ್ರ ಮಗಳಾಗಿರ್ತಕ್ಕಂಥ ಪರಿ ಮೇಡಮ್ ಅವರು ಕೂಡ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಒಂದು ದೇಶಗಳಿಗೆ ಕೂಡ ಈ ಚಾನಲ್ಗಳ ಮೂಲಕ ಅವರು ಈ ಧ್ಯಾನವನ್ನು ಹಬ್ಬಿಸಿ ಎಲ್ಲ ಬೇರೆ ಸ್ಟೇಟ್ಗಳಿಗೆ ಕೂಡ ಇವತ್ತು ಧ್ಯಾನ ಗೊತ್ತಾಗಿದೆ. ನಮ್ಮಲ್ಲಿ ಕೂಡ ಒಬ್ಬರು ಪರಶುರಾಮ್ ಅಂತ ಇದ್ರು. ಅವರು ಇವತ್ತು ಅವರು ದೇಶ ಯಾವುದು ಅಂತ ನನಗೆ ನೆನಪಿಲ್ಲ, PMC ಸೌತ್ ಆಫ್ರಿಕಾದಲ್ಲಿ ಇವತ್ತು ಪರಶುರಾಮ್ ಅನ್ನೋರು ಕೂಡ ಈ ಧ್ಯಾನ ಪ್ರಚಾರವನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಅವರು ಅದಕ್ಕೂ ಮುಂಚೆ ಕರೋನಾ ಸಮಯದಲ್ಲಿ ನಮ್ಮ ಬಳ್ಳಾರಿಯಲ್ಲಿ PMCಗೆ ಒಂದು ರೈಟ್ ಹ್ಯಾಂಡ್ ಆಗಿ ಇದ್ದು ಅವರು ಕೂಡ ನೇರ ಪ್ರಸಾರದಲ್ಲಿ ಎಲ್ಲರಿಗೂ ರಾತ್ರಿ ಹಗಲು ಅವರಿಗೆ ಮುಟ್ಟಿಸ್ಬೇಕು ಇದನ್ನು ಎಲ್ಲರಿಗೂ ಅಂತ ಅವರು ಈ ಒಂದು ಪಿರಮಿಡ್ನಲ್ಲಿ ಈ PMC ಚಾನಲ್ಗೆ ಬಹಳ ಅದ್ಭುತವಾದ ಸೇವೆ ಮಾಡಿದ್ದಾರೆ. ಇವತ್ತು ಅವರು ಸೌತ್ ಆಫ್ರಿಕಾದಲ್ಲಿ ಅವರು ಕೂಡ ಅದ್ಭುತವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇವತ್ತು ಪತ್ರಿಜಿ ಸಾರ್ಗೂ ಇಡೀ ಒಂದು ಧ್ಯಾನ ಒಂದು ಜಗತ್ತಿಗೆ ನಾನು ಬಹಳ ಅಭಿನಂದನೆಗಳು ಸಲ್ಲಿಸ್ತಾ ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.